ಚನ್ನದಾಸರ ಕ್ಷೇಮಾಭಿವೃದ್ಧಿ ಸಂಘದ ಬಗ್ಗೆ ನಾನೊಬ್ಬ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ. ಸಮಾಜ ಕಲ್ಯಾಣ ಇಲಾಖೆ ಅಂದರೆ SC/ST ಜನರ ಕ್ಷೇಮವನ್ನು ನೋಡಿಕೊಳ್ಳುವಂಥ ಇಲಾಖೆ. ನಮ್ಮ ಇಲಾಖೆಯಲ್ಲಿ ಅನೇಕ ಯೋಜನೆಗಳನ್ನು ಕೊಡ್ತೀವಿ. ಆದರೆ ಕೆಲವೊಂದು ವಿಷಯವನ್ನು ಇಮ್ಮಡಿ ಸರ್ಗಳಿಂದ ನಾನು ತಿಳ್ಕೊಂಡೆ. ಯಾಕಂದ್ರೆ SC/ST ಅನೇಕ ಜನರು ತಮ್ಮ ತಮ್ಮ ಸಂಪ್ರದಾಯವನ್ನು ಯಾವ ರೀತಿ ಮಾಡ್ತಾರ ಅನ್ನೋದನ್ನು ನಾವು ಮನನ ಮಾಡಬೇಕು. ನಮ್ಮ ಮನೆಯಲ್ಲಿ ಗೋಪಾಲಗುಟ್ಟಿ ಮತ್ತು ತಂಬೂರಿ ಐತಿ ಅಂದ್ರೆ ಚನ್ನದಾಸರು ಮೂಲ ಆ ಗೋಪಾಲಗುಟ್ಟಿ ಮತ್ತು ತಂಬೂರಿಯನ್ನು ಇಟ್ಟುಕೊಂಡಿರ್ತಾರೆ. ನಮ್ಮ ಹಾರುಗೇರಿಯಲ್ಲೂ ಕೂಡ ಚನ್ನದಾಸರು ಅದಾರ. ಅವರು ಹನುಮದೇವರು ಶನಿವಾರ ದಿನ ಹನುಮಪ್ಪನ ಪೂಜೆ ಮಾಡೋದ್ನಾಗ ತತ್ವಪದವನ್ನು ಹಾಡುವಂಥ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಇನ್ನೊಂದು ಇಮ್ಮಡಿ ಸರ್ ಬಗ್ಗೆನ ಯಾಕೆ ಮಾತಾಡಬೇಕು ಅನ್ನೋದನ್ನು ಎರಡು ಮೂರು ಮಾತನ್ನು ಹೇಳಿದ್ರು ತಮಗೆ. ನಾವು ಕಲಿಯುತ್ತಿದ್ದಾಗ ಹಿಂಗಿತ್ತು, ಆ ಕಲಿತಿನಾಗ ಶಿಕ್ಷಕರು ಭಾಳ ಬಡೀತಿದ್ರು. ಬಟ್ ಇವತ್ತು ಎಲ್ಲರೇ ಬಡಿಯೋದಲ್ಲ, ಸ್ವಲ್ಪ ಕಣ್ಣು ಕಿಸಿದ್ರೆ ಸಾಕು ಅವು ಅಪ್ಪ ಬಂದ ಮಾಸ್ತರ್ನ ಗದರ್ಸ್ತೀವಿ. ಇಲ್ಲಿ CBI ಅವರದಾರ ಮತ್ತು PSI ಅವರದಾರ. ಈಗ ಏನು ಪೊಲೀಸ್ ಇಲಾಖೆ ಏನಾಗೈತೆ ಅಂದ್ರೆ ಜನಸ್ನೇಹಿ ಪೊಲೀಸ್ ಇಲಾಖೆ, ನಾಟಿ ತೋರ್ಸಂಗಿಲ್ಲ. ಹಿಂಗಾದ್ರೆ ವ್ಯವಸ್ಥೆ ಯಾವ ದಿಕ್ಕಿನತ್ತ ಹೋಗ್ತೈತಿ. ನಾನು ನಮ್ಮ ಶಾಲೆಗಳ ಬಗ್ಗೆ ಮಾತಾಡ್ತೀನಿ. ಸುಮಾರು ನಮ್ಮ ಬೆಳಗಾವದಾಗ 54 ಮೊರಾರ್ಜಿ ಶಾಲೆಗಳಿವೆ, ವಸತಿ ನಿಲಯಗಳಿವೆ. ಬಾಗಲಕೋಟದಾಗ 30 ಮೊರಾರ್ಜಿ ಶಾಲೆಗಳಿವೆ. ಮಕ್ಕಳಿಗೆ ಶಿಕ್ಷಕರು ಕಣ್ಣು ಕಿಶುವಂಗಿಲ್ಲ, ನೋಡಂಗಿಲ್ಲ, ಬೇಯಂಗಿಲ್ಲ ಅಂದ್ರೆ ಯಾಕೆ ಇದು ಕಾರಣ ಅಂದ್ರೆ ನಮ್ಮ ಪಾಲಕರು, ನಾವುಗಳು, ತಂದೆ ತಾಯಿಗಳು ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಾಕತ್ತೀವಪ್ಪ ಅಂದ್ರೆ ಯಾವುದು ಶಿಸ್ತು ಬದ್ಧತೆಯನ್ನ ಬದಿಗಿಟ್ಟಿದೀವಿ ಅನ್ನುವಂಥ ಮಾತನ್ನ ಹೇಳ್ಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಂದು ಒಂದು ಮಾತನ್ನು ಹೇಳಿದ್ರು. ವೋಟ್ ಹಾಕೋ ಪವರ್ ಸಂವಿಧಾನ ನಮಗೆ ಕೊಟ್ಟದ. ಈಗ ಸದ್ಯ ಪ್ರತಿ ನಮ್ಮ ರಾಜ್ಯದಲ್ಲಿ SIR ನಡೀತಾ ಇದೆ, ಮತದಾರರ ಪಟ್ಟಿಯ ಪರಿಷ್ಕರಣೆ. ದಯಮಾಡಿ ಎಲ್ಲರೂ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಭಾಗವಹಿಸಿ. ನಿಮ್ಮ ಮತ ಗಟ್ಟಿಯಾಗಬೇಕಾದ್ರೆ ಆ ಮತದಾರರ ಪಟ್ಟಿ BLOಗಳು ಮತ್ತು BLAಗಳು ಬರ್ತಿದ್ದಲ್ಲ, ಅವುಗಳನ್ನು ತುಂಬುವಂತಹ ಪ್ರಕ್ರಿಯೆ ಆಗುತ್ತೆ. ಇನ್ನು ನನ್ನ ಇಲಾಖೆ ಏನು ಮಾಡ್ತಿದೆ ಅನ್ನೋದನ್ನು ಒಂದೆರಡು ಮಾತುಗಳಲ್ಲಿ ಹೇಳ್ತೀನಿ. SC/ST ಚನ್ನದಾಸರಿಗೂ ಕೂಡ ಕ್ಷೇಮವನ್ನು ನೋಡ್ಕೋತಾ ಇದ್ದೀವಿ. SSLC ಮಕ್ಕಳು ಫಸ್ಟ್ ಕ್ಲಾಸ್ ಆದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ 15,000 ರೂಪಾಯಿ ಕೊಡ್ತೀವಿ. ನಾವು 15,000 ಪ್ರೋತ್ಸಾಹಧನವನ್ನು ಕೊಡ್ತೀವಿ. PUCಯಲ್ಲಿ ಪ್ರಥಮ ಸ್ಥಾನ ಅಥವಾ ಫಸ್ಟ್ ಕ್ಲಾಸ್ ಪಡೆದ್ರೆ 20,000 ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತೀವಿ. BA, BSc, BCom ಪ್ರಥಮ ಪ್ರಯತ್ನದಲ್ಲಿ ಯಾವುದೇ ಸಬ್ಜೆಕ್ಟ್ ಫೇಲ್ ಆಗದ ಫಸ್ಟ್ ಕ್ಲಾಸ್ ಆದ್ರಿ ಅಂದ್ರೆ 25,000 ಪ್ರೋತ್ಸಾಹಧನ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತದೆ. ಅದೇ ರೀತಿ MA, MCom, MSc ಅಥವಾ MBBS ಇಂಥವುಗಳಲ್ಲಿ ನೀವು ಹೋದ್ರಿ ಅಂದ್ರೆ ಇಲ್ಲಿ 35,000 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡ್ತೀವಿ. ಇನ್ನು ನೀವು ವಿದ್ಯಾರ್ಥಿಗಳು LLB ಕಲಿಬೇಕು ಅನ್ನುವಂಥ ಆಸೆ ಇತ್ತು ಅಂದ್ರೆ LLB ಕಲಿಯಾಕೆ ಹೋದ್ರಿ ಅಂದ್ರೆ LLB ಕಲಿಯುವಂಥವರಿಗೆ ನಾವು ವಸತಿ ನಿಲಯಗಳನ್ನು ಕೊಡ್ತೀವಿ. ಅದರ ಜೊತೆಗೆ LLB ಮುಗಿದ ನಂತರ ಹಿರಿಯ ವಕೀಲರೊಂದಿಗೆ, ಸೀನಿಯರ್ ವಕೀಲರೊಂದಿಗೆ ನೀವು ಅವ್ರ ಜೊತೆಗೆ ಕಲಿಬೇಕಾಗ್ತದ ಅಥವಾ ಅವರಿಂದ ಕಲಿಬೇಕಾಗ್ತದ. ನಿಮಗೆ ತಿಂಗಳಿಗೆ 10,000 ರೂಪಾಯಿ ಕೊಡುವಂಥ ಯೋಜನೆ ಸರ್ಕಾರದಿದೆ. ಅದು ಸಮಾಜ ಕಲ್ಯಾಣ ಇಲಾಖೆ ನಿಮಗೆ ಕೊಡ್ತದೆ. ಬ್ಯಾಡ್ ಸರ್, ನಾವು ಬೇರೆ ಫಾರಿನ್ ಹೋಗಿ ವಿದ್ಯೆಯನ್ನು ಕಲಿತೀವಿ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಬಂತು ಅಂದ್ರೆ, ವಿದೇಶಗಳಲ್ಲಿ ಹೋಗಿ ಕಲಿತಿದ್ರಿ ಅಂದ್ರೆ, ಕಲಿಬೇಕು ಅನಿಸ್ತಂದ್ರೆ ವಿದೇಶಿ ಸ್ಕಾಲರ್ಶಿಪ್ 6 ಲಕ್ಷಗಳವರೆಗೆ ಸರ್ಕಾರ ಕೊಡುವಂಥ ಸ್ಕೀಮ್ ಸಮಾಜ ಕಲ್ಯಾಣಕ್ಕಿದೆ. ನಿಮ್ಮ ಚನ್ನದಾಸರ ಸಮುದಾಯದವರಿಗೆ ನಾವು ಇಲಾಖೆದವರು ಕೊಡ್ತೀವಿ. ಅದರ ಜೊತೆಗೆ ಇಲಾಖೆ ಇನ್ನೂ ಏನು ಕೆಲಸ ಮಾಡ್ತೈತಿ ಅಂದ್ರೆ 15, 16, 17 ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವ ಬಗ್ಗೆ ನಮ್ಮ ಸರ್ ಹೇಳಿದ್ರು. ಅಂತ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಾಕ, ಸಮಾನತೆಯನ್ನು ಬೆನ್ನು ಕಟ್ಟಾಕ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಅನ್ನುವಂಥ ವ್ಯವಸ್ಥೆ ಕೂಡ ನಮ್ಮ ಇಲಾಖೆ ಮಾಡ್ತಾ ಇದೆ. ವಿಧವೆಯರು ಇನ್ನೊಮ್ಮೆ ಮದುವೆ ಆದ್ರೆ ಅಂಥವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಪ್ರೋತ್ಸಾಹಧನವನ್ನು ನಮ್ಮ ಸರ್ಕಾರ ಕೊಡ್ತದೆ. ಯಾಕಂದ್ರೆ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾಗಬೇಕಾಗಿದೆ. ಎಲ್ಲರೊಂದಿಗೆ ನಾವು ಅದೀವಿ ಅನ್ನುವಂಥದ್ದು ಭಾವನೆ ಬರಬೇಕಾಗಿದೆ.
ಇಂಥ ಸ್ಕೀಮ್ಗಳು ಸಮಾಜ ಕಲ್ಯಾಣ ಇಲಾಖೆ ಇರ್ತದ. ನಿಮ್ಮ ಎಲ್ಲ ಜನರಿಗೆ ಆ ವಿಷಯ ಗೊತ್ತದ, ಇನ್ನಷ್ಟು ಮನವರಿಕೆ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಿಮಗೆ ಈಗೊಂದು ಸಣ್ಣ ಮುರಾರ್ಜಿ ಶಾಲೆಗಳ ಬಗ್ಗೆ ಗೊತ್ತಾಗಿರ್ಬೇಕು. ಮುರಾರ್ಜಿ ಅಡ್ಮಿಷನ್ ತಗೊಳ್ಳೋದಂದ್ರೆ ಒಂದು MBBS ಸೀಟ್ ತಗೊಂಡ್ರೆ ಕಷ್ಟ ಆಗೈತಿ. ಹೆಂಗೆ ಇದು ಮುರಾರ್ಜಿ ಸ್ಕೂಲ್ನಲ್ಲಿ ನೀವು ಅಡ್ಮಿಷನ್ ತಗೋಬೇಕಾದ್ರೆ ನಿಮ್ಮಲ್ಲಿ ಇನ್ನೂ ಸ್ಪೆಷಲ್ ಕ್ಯಾಟಗರಿ ಇರ್ತಾವೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಒಬ್ಬ SC ಮತ್ತೆ SCದಾಗ ಸಿಂಗಲ್ ಪೇರೆಂಟ್ ಇದ್ದೀವಿ ಅಂತ ತಿಳ್ಕೊಡ್ರಿ. ಅವ್ವ ಇದ್ದು ಅಪ್ಪ ಇರಲಿಲ್ಲ ಅಂದ್ರೆ ಸ್ಪೆಷಲ್ ಕ್ಯಾಟಗರಿ ಅಂತೇಳಿ ಸಿಲೆಕ್ಷನ್ ಆಗಕ್ಕೆ ಅವಕಾಶ ಐತಿ. ಪೌರ ಕಾರ್ಮಿಕರ ಮಕ್ಕಳು ಇದ್ರಂದ್ರೆ ಮುರಾರ್ಜಿ ಅಡ್ಮಿಷನ್ ಭಾಳ ಈಜಿ ಸಿಗ್ತೈತಿ. ಹೆಂಗೆ ಬಂದು ಹೇಳ್ತಾರ್ರಿ ಅಂದ್ರೆ ನಮ್ಗೆ ಸರ್ 93 ಮಾರ್ಕ್ಸ್ನವೂ ಸಿಲೆಕ್ಷನ್ ಆಗ್ತಾನೆ, 34 ಮಾರ್ಕ್ಸ್ನವೂ ಸಿಲೆಕ್ಷನ್ ಆಗ್ತಾನೆ. 93 ಸಿಲೆಕ್ಷನ್ ಆಗ್ಯಾನ SC ಮಗುವೆ, ಬಿಟ್ಟರೆ 34 ಸಿಲೆಕ್ಷನ್ ಆಗ್ಯಾನ. 65, 70, 80 ಸಿಲೆಕ್ಷನ್ ಆಗ್ಯಾನ. ನಮ್ಗೆ ಜಗಳಕ್ಕೆ ಬರ್ತಾರೆ, ಇದು ನೀವು ಅನ್ಯಾಯ ಮಾಡಿರಿ. ನಮ್ಗೆ 93 ಸಿಲೆಕ್ಷನ್ ಆಗ್ಯಾನ, ಬಿಟ್ರೆ ನಮ್ದು 85, 90 ಐತಿ, ಬಟ್ 34 ಸಿಲೆಕ್ಷನ್ ಹೆಂಗೆ ಮಾಡಿರಿ? ಹೆಂಗೆ ಮಾಡಿರ್ತೈತಿ ಅಂದ್ರೆ ಸರ್ಕಾರ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಪೌರ ಕಾರ್ಮಿಕ, ಅಲೆಮಾರಿ ಮಕ್ಕಳು, ಚಿಂದಿ ಆಯು ಇಂಥವೆಲ್ಲ ಬೇರೆ 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 ಸ್ಪೆಷಲ್ ಕ್ಯಾಟಗರಿ ಇರ್ತಾವ. ಅಥವಾ ಕೊರೋನಾದಲ್ಲಿ ತಂದೆ ತಾಯಿಗಳು ತಿಳ್ಕೊಂಡಂಥ ಮಕ್ಕಳು ಯಾವ ಇರ್ತಾವಲ್ಲ ಅಂಥವರಿಗೆ ಹಿಂಗೆ ಸ್ಪೆಷಲ್ ಕ್ಯಾಟಗರಿ ಇರುವುದನ್ನು ಕೂಡ ತಾವು ಗಮನಿಸಬೇಕು. ಅವಕಾಶಗಳು ಈಗ ಸದ್ಯ ಆನ್ಲೈನ್ದಲ್ಲಿ ಇದಾವ, ಅಂಥವುಗಳನ್ನು ತಗೋಬೇಕು. ಇನ್ನು ನಿಮಗೆ ಈ ಸಂಸ್ಕಾರ ಮಾಡುವುದು ಅತ್ಯಂತ ಅದ್ಭುತವಾದಂಥ ವಿಚಾರ. ನಮ್ಮ ಉದಯ್ ಗಾಂಗೇರ್ ಹೇಳಿದ, ಸರ್ ಪ್ರತಿ 2 ವರ್ಷಕ್ಕೊಮ್ಮೆ ಮಾಡ್ತೀವಿ ಅಂತೇಳಿ. ಇಲ್ಲಿ ಈ ಸಮುದಾಯದ ಸ್ನೇಹಿತರು, ಶಿಕ್ಷಕರು ಭಾಳ ಮಂದಿ ನನಗೆಲ್ಲ ಸ್ನೇಹಿತರಿದ್ದಾರೆ. ನಾನು ಇಲ್ಲೇ ಆರೋಗ್ಯ, ಆದರೆ ಕೆಲಸ ಮಾಡೋದು ಮಾತ್ರ ಬಾಗಲಕೋಟೆಯಲ್ಲಿ. ಅದಕ್ಕಾಗಿ ನಿಮ್ಮ ಸಮುದಾಯದ ಮಕ್ಕಳು ಯಾವ ರೀತಿ ಬೆಳಿಬೇಕಪ್ಪ ಅಂದ್ರೆ ವೇದಿಕೆಯ ಮೇಲೆ ಯಾರ್ಯಾರು ಅದಾರ ಅನ್ನೋದನ್ನು ಗಮನಿಸಬೇಕು. ಸರ್ಕಾರದ ಹಂತದಲ್ಲಿ ಇನ್ನೂ ಯಾವ್ಯಾವ ದೊಡ್ಡ ದೊಡ್ಡ ಪೋಸ್ಟ್ಗಳದಾವ ಅನ್ನೋದನ್ನು ತಿಳಿಬೇಕು. ನಾನು ರ್ಯಾಂಕ್ ಬಂದನಿ ಅಂತ ಹೇಳಿ ಆ ಸಾಧನೆ ಒಟ್ಟು ತೆಲಿಗೆ ಬಡಿಸ್ಕೋಬೇಡ್ರಿ. ತೆಲಿಗೆ ಬಡಿಸ್ಕೊಂಡು ಎಲ್ಲಿ ಗರ್ವ ಮಾಡಿಸ್ಕೋಬೇಡ್ರಿ. ಇನ್ನಷ್ಟು ಅಂಕಗಳನ್ನು ತಗೋಬೇಕು. ನಮ್ಮ ಸಮುದಾಯದ ಸುಧಾರಣೆಗಾಗಿ ನಾವು ಏನಾದ್ರೆ ಮಾಡಬೇಕು ಅನ್ನುವಂಥ ಮನೋಭಾವನೆಯನ್ನು ಇಟ್ಕೊಡ್ರಿ. ನಾವು ಇಮ್ರಿ ಸರ್ನ ಭಾಳ ಸಲ ಎಲ್ಲರೂ ನೆನಪು ಮಾಡ್ತೀವಿ. ಯಾಕಂದ್ರೆ ಆ ಸಮುದಾಯಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ತಾರೆ. ಯಾಕಪ್ಪ ಅಂದ್ರೆ ಕಷ್ಟ ಕಾರ್ಪಣ್ಯಕ್ಕೆ ಅವರು ಆಗ್ತಾರೆ. ಒಬ್ಬ ಶಿಕ್ಷಕ ಏನು ಮಾಡಬಹುದು, ಶಿಕ್ಷಣ ವೃತ್ತಿಯನ್ನು ಮುಗಿಸ್ಕೊಂಡು ಸುಮ್ಮನೆ ಆರಾಮ ರಿಟೈರ್ ಆಗ್ಲಾಗತ್ತ ಮನ್ಯಾಗ ಕೂತು ತಮ್ಮ ಜೀವನವನ್ನು ಸಾಗಿಸ್ಬೋದು. ಆದರೆ ನನ್ನ ಸಮಾಜ ಹಿಂದುಳಿದೈತಪ್ಪ ಅಂತೇಳಿ ಅದರ ಬಗ್ಗೆ ಭಾವನೆಯನ್ನು ಇಟ್ಕೊಂಡು ಹೀಗೆ ಒಂದು ಸಂಘಟನೆ ಮಾಡಿ ಎಲ್ಲ ವೇದಿಕೆಯ ಮೇಲೆ ಇದ್ದಂಥ ಗಣ್ಯರನ್ನು ಕರೆಸಿ ಅವರನ್ನು ನಿಮಗೆ ತೋರಿಸಿ ಅವರನ್ನು ನೀವು ಆಗಪ್ಪ ಅನ್ನುವಂಥದ್ದು ಐತಿಲ್ಲ. ಇಷ್ಟು ಮಂದಿಯಾಗ ಒಂದು 4-5 ಮಂದಿಯಾಗ ಮನ ಪರಿವರ್ತನೆ ಆದರೆ ಈ ಸಂಘದ ಈ ವೇದಿಕೆಯ ಉದ್ದೇಶ ಈಡೇರ್ತದೆ. ಅದಕ್ಕಾಗಿ ತಾವು ಪ್ರತಿಭಾ ಸತ್ಕಾರಕ್ಕೆ ಬಂದಂಥ ಮಕ್ಕಳು ನೀವು ಎಂಥ ಪ್ರತಿಭೆಯನ್ನು ಹೊಂದಿರಪ್ಪ ಅಂದರೆ ಈಗಿನ ಕಾಲದಾಗ, ಈಗಿನ ಯುಗದಾಗ ಭಾಳ ಅದ್ಭುತವಾದಂಥ ಶಕ್ತಿ ಐತಿ. ಆ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ನಿಮ್ಮ ಸಮುದಾಯಕ್ಕೆ ಸಾಧನೆಯೊಂದಿಗೆ ನಿಮ್ಮ ಹೆಸರನ್ನು, ತಂದೆ ತಾಯಿಗಳ ಹೆಸರನ್ನು, ಕೀರ್ತಿಯನ್ನು ಗಳಿಸಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ.